ಇನ್ನು ಎಲ್ಲ ಕಡೆ ವರ್ಣದೇವನ ಆರ್ಭಟ ಮುಂದುವರುತ್ತೆ. ವರ್ಣದೇವನ ಆರ್ಭಟ 2 ತಿಂಗಳಿಂದ ಇದೇ ರೀತಿ ಇದೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆದರೆ ಅಧಿಕಾರಿಗಳು 8 ದಿನಗಳ ಹಿಂದೆ ಸರ್ವೆ ಮಾಡಿದರು. ಒಂದಿಷ್ಟು ಹೊಲಗಳಲ್ಲಿ ನೀರಿತ್ತು, ಅವರ ಫೋಟೋಗಳನ್ನು ತಗೊಂಡು ಹೋದರು, ಜಂಟಿಯಾಗಿ ಸರ್ವೆ ಮಾಡಿದ್ದಾರೆ. ಆದರೆ ಕಳೆದ 8-9 ದಿನಗಳಿಂದ ಮತ್ತೆ ಮಳೆ ಸುರಿದಿದೆ, ಮತ್ತಷ್ಟು ಬೆಳೆ ಹಾನಿಯಾಗಿದೆ. ಅವತ್ತು ಯಾರ್ಯಾರ ಹೊಲದಲ್ಲಿ ಹಾನಿಯಾಗಿರ್ಲೋ ಇವತ್ತು ಮತ್ತೆ ಅವರ ಹೊಲಗಳಲ್ಲಿ ಕೂಡ ಬೇರೆಯವರ ಹೊಲದಲ್ಲಿಯೂ ಕೂಡ ಹಾನಿಯಾಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಏನಂದರೆ, ಈ ಮತ್ತೊಮ್ಮೆ ಸರ್ವೆಯನ್ನು ಮಾಡಿಸಿ. ಯಾಕಂದರೆ ಮೊದಲು ಮಳೆ ಬಂದಾಗ 4 ಎಕರೆ ಹಾಳಾಗಿದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ 8-10 ಎಕರೆ ಹಾಳಾಗಿದೆ. ಈ ನದಿ ದಡದಲ್ಲಿರುವವರ ಹೊಲಗಳು ಮೊದಲೇ ಹಾಳಾಗಿದ್ವು, ಆದರೆ ಇನ್ನೂ ಸ್ವಲ್ಪ ದೂರ ಇದ್ದವರ ಹೊಲಗಳು ಈ ನಿರಂತರ ಮಳೆಗೆ ಹಾಳಾಗೋಗಿವೆ. ಅದಕ್ಕಾಗಿ ಸರ್ಕಾರ ಮತ್ತೊಮ್ಮೆ ಸರ್ವೆ ಮಾಡಿಸಿದರೆ ರೈತರಿಗೆ ಅನುಕೂಲ ಆಗುತ್ತೆ. ನಿಮಗೆ ಸರ್ಕಾರದ ಬೊಕ್ಕಸೆಗೆ ಸ್ವಲ್ಪ ನಷ್ಟ ಆಗ್ಬೋದು, ಆದರೆ ನಿಜವಾಗಿಯೂ ಕೂಡ ಪಾಪ ರೈತರು ಕಷ್ಟದಲ್ಲಿದ್ದಾರೆ. ಅವರಿಗೆ ನೀವು ನಿಜವಾಗಿಯೂ ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಮತ್ತೊಮ್ಮೆ ಜಂಟಿ ಸರ್ವೆ ಮಾಡಿಸುವುದು ಉತ್ತಮ. ಯಾಕಂದರೆ ಭಾಳಷ್ಟು ಬೆಳೆ ಹಾನಿಯಾಗಿದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಅಧಿಕಾರಿಗಳ ಕೆಲಸ. ಅದಕ್ಕಾಗಿ ಮತ್ತೊಮ್ಮೆ ಸಮೀಕ್ಷೆ ಆಗಬೇಕನ್ನೋದು ನಮ್ಮ ವಾದ. ನೀವು ಕೂಡ ಸರ್ಕಾರಕ್ಕೆ ಈ ಕುರಿತು, ಜನಸಾಮಾನ್ಯರು ಕೂಡ, ರೈತರು ಕೂಡ ಈ ಕುರಿತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಮತ್ತೊಮ್ಮೆ ಸರ್ವೆ ಮಾಡುವಂತೆ.